ಮತ್ತೊಂದು ಬೆಳವಣಿಗೆ ಆಗ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ. ಇವತ್ತು ಎಲ್ಲರೂ ಸಮೇತ ದೆಹಲಿಗೆ ಹೋಗುವಂತಹ ವಿಚಾರ. ನಾಳೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಈಗ ಒಂದೊಳ್ಳೆ ತೆರೆ ಬೀಳುತ್ತಾ ಅನ್ನುವಂತಹ ವಿಚಾರಕ್ಕೆ ಕನೆಕ್ಟ್ ಆಗ್ತಾ ಇದೆ. ಅಂತಂದ್ರೆ ಇಷ್ಟು ದಿನ ಕಚ್ಚಾಟ ನಡೆಸ್ಕೊಳ್ತಾ ಇದ್ರು, ಒಳಜುಗಳಾಗಿತ್ತು. ಇವತ್ತು ಹೈಕಮಾಂಡ್ ತೆರೆ ಎಳೆಯುತ್ತಾ, ನಾಳೆ ಹೈಕಮಾಂಡ್ ತೆರೆ ಎಳೆಯುತ್ತಾ ಅನ್ನುವಂತಹ ಒಂದು ಕ್ವಶನ್ ಮಾರ್ಕ್ ಈಗ ಕಾಣ್ತಾ ಇದೆ. ಇದರ ಬಗ್ಗೆ ಸಾಕಷ್ಟು ವಿಚಾರಗಳು ಹೊರಗೆ ಬರ್ತಾ ಇದೆ. ಹಾಗಾದ್ರೆ ಹೈಕಮಾಂಡ್ ಮಧ್ಯಪ್ರವೇಶವನ್ನ ಮಾಡ್ತಾ ಡಿ.ಕೆ. ಶಿವಕುಮಾರ್ ಅವರಿಗೆ ಚೇರ್ ಬಿಟ್ಕೊಡ್ತಾ, ಅಥವಾ ಪರಮೇಶ್ವರ್ ಅವರು ಕೂಡ ಅದೇ ರೇಸ್ ನಲ್ಲಿ ಇದ್ದಾರೆ ಎನ್ನುವಂತಹ ವಿಚಾರವನ್ನ ಹೈಕಮಾಂಡ್ ಮನವರಿಕೆ ಮಾಡ್ಕೊಳ್ತಾ ಅನ್ನೋದೇ ವಿಶೇಷ. ಇದೇ ಹೊತ್ತಿನ ವಿಶೇಷ. ಕಾಂಗ್ರೆಸ್ ಚೇಂಜ್ ನಾಳೆ ಫೈನಲ್ ಅಂತ ಹೇಳಿ ನಾನು ಕಾವ್ಯ ಹೆಗ್ಡೆ. ರಾಜ್ಯ ಕೈಪಾಳ್ಯದಲ್ಲಿ ಅತಿ ದೊಡ್ಡ ಸಂಚಲನ. ಕಾಂಗ್ರೆಸ್ನಲ್ಲಿ ಮೇಕ್ರಾಂತಿ ಆಗೋದು ಫಿಕ್ಸ್. ಕ್ಲೈಮ್ಯಾಕ್ಸ್ ಅಂತ ತಲುಪಿದಂತಹ ಕಾಂಗ್ರೆಸ್ ಪಟ್ಟದ ಆಟ ನಾಳೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಶುಭ ಮಂಗಳವಾರ ಆಗುತ್ತಾ? ಕರ್ನಾಟಕದಲ್ಲಿ ಸಿಎಂ ಬದಲಾವಣೆ ಬಹುತೇಕ ಫಿಕ್ಸ್. ನಾಳೆ ದೆಹಲಿಗೆ ಬರುವಂತೆ ಸಿದ್ದರಾಮಯ್ಯಗೆ ಬುಲಾವ್. ಆಪ್ತ ಸಚಿವರೊಂದಿಗೆ ದೆಹಲಿಗೆ ತೆರಳಿದಂತಹ ಅಹಿಂದ ನಾಯಕ. ಬುಲಾವ್ ಇಲ್ಲದಿದ್ರೂ ಕೂಡ ದೆಹಲಿಗೆ ಹಾರಿದಂತಹ ಕನಕಪುರದ ಬಂಡೆ. ಶತಾಯಗತಾಯ ಸಿಎಂ ಪಟ್ಟ ಪಡೀಲಿಕ್ಕೆ ಡಿ.ಕೆ. ಶಿವಕುಮಾರ್ ಪ್ರಯತ್ನ. ನಾಳೆಯೇ ಸಿಎಂ ಕುರ್ಚಿ ಫೈಟ್ಗೆ ಹೈಕಮಾಂಡ್ ಅಂತ್ಯ ಹಾಡಲಿದೆ. ಎಸ್ ವೀಕ್ಷಕರೇ, ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಕ್ರಾಂತಿ ಮೇಕ್ರಾಂತಿಯಾಗಿ ಮುಗಿಯುತ್ತಾ ಇರುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವ್ರನ್ನ ಯಾರು ಕರೆದಿಲ್ಲ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಹೋಗ್ತಾ ಇದ್ದಾರೆ ನಾಳೆ ದೆಹಲಿಗೆ. ಡಿ.ಕೆ. ಶಿವಕುಮಾರ್ ಅವರಾಗಿರ್ಬೋದು, ಪರಂ ಅವರಾಗಿರ್ಬೋದು, ಹಾಗೆ ಸಿದ್ದರಾಮಯ್ಯ ಅವರಾಗಿರ್ಬೋದು, ಎಲ್ಲರೂ ಕೂಡ ಒಂದ್ ಕಡೆಗೆ ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸ್ತಾ ಇದ್ರೆ, ಇನ್ನೊಂದ್ ಕಡೆ ಒಂದು 20 ಜನ ಶಾಸಕರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ನಮಗೂ ಕೂಡ ಮಂತ್ರಿ ಸ್ಥಾನ ಬೇಕು, ಪುನರ್ರಚನೆ ಮಾಡಿ ಅಂತ ದೆಹಲಿಗೆ ಹೋಗ್ತಾ ಇದ್ದಾರೆ. ಹೈಕಮಾಂಡ್ ನಲ್ಲಿ ಯಾವ ರೀತಿ ಕೋಲಾಹಲ ಮೂಡ್ತಾ ಇದೆ ಅಂತಂದ್ರೆ, ಅತ್ತ ಹೋದರೆ ಹುಲಿ, ಇತ್ತ ಹೋದರೆ ಪುಲಿ, ಎಲ್ಲಿ ಹೋಗ್ಲಪ್ಪ ನಾನು ಅಂತ ಹೇಳಿ. ಒಂದ್ ಕಡೆ ದರೆ, ಒಂದ್ ಕಡೆ ಹುಲಿ ಇರುತ್ತೆ, ಎಲ್ಲಿ ಹೋಗ್ಲಿ ಅಂತ ನೋಡೋ ಪರಿಸ್ಥಿತಿ ಈಗ ನಿರ್ಮಾಣವಾಗ್ತಾ ಇದೆ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಗಿರೀಶ್ ಗೌಡ ಜೆಡಿಎಸ್ ವಕ್ತಾರರು ಹಾಗೂ ರವೀಶ್ ದಾಸಪ್ಪ ಆಪ್ ವಕ್ತಾರರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಪ್ರಥಮ ಬಾರಿಗೆ ನಾನು ಗಿರೀಶ್ ಗೌಡ ಅವ್ರನ್ನ ಕೇಳ್ತೇನೆ. ಜೆಡಿಎಸ್ ವಕ್ತಾರರಾಗಿರೋ ಕಾರಣಕ್ಕಾಗಿ, ಜೆಡಿಎಸ್ ಬಿಜೆಪಿ ಮೈತ್ರಿ ಹಾಕೊಂಡಿರೋ ಕಾರಣಕ್ಕಾಗಿ ನಿಮ್ಮನ್ನೇ ಕೇಳುವಂಥದ್ದು. ರಾಜ್ಯ ಕೈಪಾಳ್ಯದಲ್ಲಿ ಅತ್ಯಂತ ದೊಡ್ಡ ಸಂಚಲನ ಮೂಡ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವ್ರನ್ನ ಯಾರು ಕರೆದಿಲ್ಲ, ಅದು ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ. ಈ ಎಲ್ಲ ಬೆಳವಣಿಗೆಗಳು ಮುಗಿಯುತ್ತಾ ನಾಳೆಗೆ ಅಂತ? ಈಗ ಕಾಂಗ್ರೆಸ್ಸಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು, ಅಧಿಕಾರಕ್ಕೆ ಸಿದ್ದರಾಮಯ್ಯನವ್ರು ಯಾವಾಗ ಬಂದರೋ 2 ವರ್ಷ ಆದಮೇಲೆ, ತದನಂತರ ಈಗ ಅಧಿಕಾರ ಹಂಚಿಕೆ ಡಿ.ಕೆ. ಶಿವಕುಮಾರ್ಗೆ 2 ವರ್ಷ, ಸಿದ್ದರಾಮಯ್ಯವ್ರಿಗೆ 2 ವರ್ಷ ಅಂತ ಇದೇ ಮಾತುಕತೆ ಆಡ್ತಿದೆ. ಇಲ್ಲಿ ಸಿದ್ದರಾಮಯ್ಯನವರು ಕೂಡ ಸ್ಪಷ್ಟಪಡಿಸಿಲ್ಲ, ಡಿ.ಕೆ. ಶಿವಕುಮಾರ್ ಅವರು ಕೂಡ ಸ್ಪಷ್ಟಪಡಿಸಿಲ್ಲ. ಇವತ್ತು ವೇಣುಗೋಪಾಲ್ ಅವರು ಮತ್ತು ರಣದೀಪ್ ಅವರು ಸುರ್ಜೇವಾಲಾ ಅವರು ಉಸ್ತುವಾರಿ ಅವರು ಏನೋ ಕರೆ ಮಾಡಿದ್ದಾರೆ, ಇವತ್ತು ಬರಲೇಬೇಕು, ಬಲಾವ್ ಕೊಟ್ಟಿದ್ದಾರೆ ಅಂದ್ಕೊಂಡು ಇವತ್ತು ನಾಳೆ ಏನೋ ಹೋಗ್ತಾ ಇದ್ದಾರೆ ಅಂತ ಏನೋ ನಮಗೊಂದು ಮಾಹಿತಿ ಇದೆ. ಏನೇ ಮಾಹಿತಿಗಳಿದ್ರೂ ಕೂಡ ನಮಗೆ ಇವರು ಅಧಿಕಾರ ಚೇಂಜ್ ಆಗ್ಬೋದು, ಮುಖ್ಯಮಂತ್ರಿ ಚೇಂಜ್ ಆಗ್ಬೋದು, ಮಗದೊಂದು ಚೇಂಜ್ ಆಗ್ಬೋದು, ಜನಗಳಿಗೆ ಏನೇನು ಸಮಸ್ಯೆಗಳು ಫೇಸ್ ಮಾಡ್ತಾ ಇದ್ದೀವಿ ಅಂತ ಇಡೀ ರಾಜ್ಯಕ್ಕೆ ಕೂಡ ಗೊತ್ತಿದೆ. ಒಂದು ಕಡೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಪ್ರಾರಂಭ ಆಗಿದೆ, ಅಲ್ಲೂ ಕೂಡ ಚಿಕ್ಕ ಪುಟ್ಟ ಸಮಸ್ಯೆಗಳಿದೆ. ಆದರೆ ಇಲ್ಲೂ ಕೂಡ ರಾಜ್ಯದಲ್ಲಿ ಗ್ಯಾರಂಟಿ ನೆಪದಲ್ಲಿ ಇವತ್ತು ಜನಗಳು ಇವತ್ತು ಸಾಯ್ತಾ ಇದ್ದಾರೆ. ಇವ್ರು ನೋಡಿದ್ರೆ ಅಧಿಕಾರ ಹಂಚಿಕೆಗೋಸ್ಕರ ನನಗೆ ಅಧಿಕಾರ ಬೇಕು, ಮಗದೊಂದು ಇವ್ರು ಕಿತ್ತಾಡ್ತಲೇ ಹೋಗ್ತಾ ಇದ್ದಾರೆ ಹೊರತು ರಾಜ್ಯದ ಅಭಿವೃದ್ಧಿ ಯಾವ ರೀತಿ ಆಗ್ತದೆ ಅನ್ನೋದು ನಮಗೆ ಗೊತ್ತಿಲ್ಲ. ಇಲ್ಲಿ ಶುಭ ನಾಳೆ ಡಿ.ಕೆ. ಶಿವಕುಮಾರ್ಗೆ ಶುಭ ಆಗುತ್ತಾ ಅಶುಭ ಆಗ್ತದೆ, ಅದು ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ಜನಗಳು ಏನು ಮಾಡಿದ್ದಾರೆ, ನಮ್ಮ ರಾಜ್ಯದ ಜನತೆಗಳು ನೆಕ್ಸ್ಟ್ ನಮ್ಗೆ ಎಲೆಕ್ಷನ್ ನಡೆಯೋದು 2028 ಒಳಗಡೆ ಅವ್ರು ಏನು ಬೇಕಾದ್ರೂ ಲೂಟಿ ಹೊಡಿಬೋದು, ಏನು ಬೇಕಾದ್ರೂ ಗ್ಯಾರಂಟಿ ನೆಪದಲ್ಲಿ ಲೂಟಿ ಹೊಡಿಬೋದು, ಏನು ಬೇಕಾದ್ರೂ ಕೂಡ ಭ್ರಷ್ಟಾಚಾರ ಮಾಡ್ಬೋದು. ನಾವು ಕೂಡ JDS ಕೂಡ ಕಾದು ನೋಡ್ತಾ ಇದ್ದೀವಿ. ನಿಮಗೆಲ್ಲ ಕೂಡ ಗೊತ್ತಿದೆ, ನಮ್ಮ ಹೋರಾಟಗಳು ಕೂಡ ನಾವು ನಡೆಸ್ತಾ ಇದ್ದೀವಿ. ಬಿಡಿದಿ ಟೌನ್ಶಿಪ್ಪಿಗೆ ಸಂಬಂಧಪಟ್ಟಂಗೆ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಟಾಪಿಕ್ ಚೇಂಜ್ ಮಾಡಿದೆ.
ಇವ್ರು ಹೋರಾಟ ಮಾಡ್ತಾರಂಥದ್ದು ರಾಜ್ಯ ಅಭಿವೃದ್ಧಿ ಆಗಲಿ ಅಂತ ಹೋರಾಟ ಮಾಡ್ತಿಲ್ಲ, ತಮ್ಮ ಸ್ವಾರ್ಥಕ್ಕೋಸ್ಕರ ತನ್ನ ಅಧಿಕಾರಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ನಾವು ಹೋರಾಟ ಮಾಡ್ತಾರಂಥದ್ದೇನು, ಗುಬ್ಬನ ಟೌನ್ಶಿಪ್ಗೆ ಸಂಬಂಧಪಟ್ಟಂಗೆ 9,000 ಎಕರೆ ಅಕ್ವೈರ್ ಮಾಡ್ಕೊಂಡಿದ್ದೀರಪ್ಪ, ರೈತರ ಜಾಗ, ಹಸಿರುವಾದ ಜಾಗ, ಫಲವತ್ತಾದಂಥ ಜಾಗ ಯಾಕೆ ಮಾಡ್ಕೊಂತೀರಿ, ನಿಮ್ಗೆ ಮಾಡ್ಲೇಬೇಕು ಅಂತ ಹೇಳ್ತಾ ಇದೀವಿ. ಮಾತಾಡೋಣ ಗಿರೀಶ್ ಅವರೇ, ವಿಚಾರ ಇಷ್ಟೇ. ಈಗ ನಾಳೆ ಹೈಕಮಾಂಡ್ ಎಲ್ಲವನ್ನೂ ಕೂಡ ಹೇಳುತ್ತಾ ಅಥವಾ ಹೈಕಮಾಂಡ್ ತೆರೆ ಇಳಿಯುತ್ತಾ ಅಂತ ನಿಮ್ಗೆ ಏನ್ ಅನ್ಸುತ್ತೆ? ನೋಡಿ ಕಾವ್ಯ ಮೇಡಮ್, ಇದು ಹೆಂಗಾಗಿದೆ ಅಂದರೆ ಕಳೆದ 1.5-2 ವರ್ಷಗಳಿಂದ ಹೈಕಮಾಂಡ್ ಶಕ್ತಿ ನಿಷ್ಕ್ರಿಯ ಆಗೋಗ್ಬಿಟ್ಟಿದೆ. ಹೈಕಮಾಂಡ್ ಒಂದು ನಿರ್ಧಾರ ತಗೊಳ್ಳೋದ್ರಲ್ಲಿ ತುಂಬ ಎಡವಿದೆ. ಅದಕ್ಕೆ ಹೆಂಗಾಗಿದೆ ಅಂದರೆ ಕರ್ನಾಟಕ ಬಿಸಿ ತುಪ್ಪ ಆಗ್ಬಿಟ್ಟಿದೆ, ನುಂಗಕ್ಕಾಗಲ್ಲ, ಉಗಳಕ್ಕಾಗಲ್ಲ, ಆ ಥರ ದಯನೀಯ ಸ್ಥಿತಿಗೆ ಬಂದ್ಬಿಟ್ಟಿದೆ ಕಾಂಗ್ರೆಸ್ ರಾಷ್ಟ್ರದಲ್ಲಿ. ಅಲ್ಲಿ ರಾಷ್ಟ್ರೀಯ ನಾಯಕರು ಯಾವುದೇ ಒಂದು ನಿರ್ಧಾರ ತಗೊಳಕ್ ಆಗ್ತಾ ಇಲ್ಲ. ಅದಕ್ಕೆ ಈಗ ರೀಸೆಂಟಾಗಿ ಒಂದು ಎಕ್ಸಾಂಪಲ್ ಅಂದರೆ ಕೇರಳದಲ್ಲಿ ಗೆದ್ದಿದ್ರೂ ಸಹ ಅವರು ಮುಖ್ಯಮಂತ್ರಿ ಯಾರು ಅಂತ ಘೋಷಣೆ ಮಾಡೋಕ್ಕೆ ತುಂಬ ಸಮಯ ತಗೊಂಡ್ರು. ಅಂದರೆ ಏನಾಗಿದೆ ಅಂದರೆ ಸ್ಥಳೀಯ ನಾಯಕರು ರಾಷ್ಟ್ರೀಯ ನಾಯಕರಿಗಿಂತ ಹೆಚ್ಚು ಪ್ರಬಲರಾಗಿದ್ದಾರೆ. ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಭಾರತ ಇದೆಯಲ್ಲ, ಇಲ್ಲಿ ನಾಯಕರದೇ ಪ್ರಭಾವ, ಪಕ್ಷಕ್ಕಿಂತ ಸ್ವಲ್ಪ ನಾಯಕರದೇ ವರ್ಚಸ್ಸು ಜಾಸ್ತಿ ಇದೆ. ಕಂಪೇರಿಟಿವ್ಲಿ ನಾರ್ತ್ ಇಂಡಿಯಾ ಆ್ಯಂಡ್ ಸೌತ್ ಇಂಡಿಯಾ ಬಂದರೆ ಸೌತ್ ಇಂಡಿಯಾದು ಲೀಡರ್ಶಿಪ್ಪು ತುಂಬ ಸ್ಟ್ರಾಂಗ್ ಆಗಿದೆ. ನಾರ್ತ್ ಇಂಡಿಯಾದಲ್ಲಿ ಹೆಂಗೆ ಗೊತ್ತಲ್ಲ, ಆಲ್ಮೋಸ್ಟ್ ಅಲ್ಲೆಲ್ಲ ಇರೆಸ್ಪೆಕ್ಟಿವ್ ಆಫ್ ಆಲ್ ಪಾರ್ಟೀಸ್, ನಾರ್ತ್ ಇಂಡಿಯಾದಲ್ಲಿ ಎಲ್ಲ ಮುಖ್ಯಮಂತ್ರಿಗಳು ರಾಷ್ಟ್ರೀಯ ನಾಯಕರ ಕೈಗೊಂಬೆ ಥರ ವರ್ತಿಸ್ತಾ ಇದ್ದಾರೆ ಕೂಡ ಇವತ್ತಿಗೂ ಸಹ. ಮತ್ತು ಅಲ್ಲಿರೋರೆಲ್ಲ ಬಹುತೇಕ ಮುಖ್ಯಮಂತ್ರಿಗಳು 60% ಎಲ್ಲರೂ ಅಂಡರ್ ಗ್ರಾಜ್ಯುಯೇಟ್ ಇದ್ದಾರೆ. ದಕ್ಷಿಣ ಭಾರತದಲ್ಲಿ ಹಾಗಿಲ್ಲ, ನಾಯಕರು ತುಂಬ ವಿದ್ಯಾವಂತರಿದ್ದಾರೆ, ಜ್ಞಾನವಂತರಿದ್ದಾರೆ, ತಿಳುವಳಿಕೆ ಇರೋರಿದ್ದಾರೆ, ಮತ್ತೆ ಅವ್ರದೇ ಆದ ಒಂದು ಜನಶಕ್ತಿ ಇದೆ, ಅವ್ರದೇ ಆದ ವರ್ಚಸ್ಸು. ಹಾಗಾಗಿ ಕಾಂಗ್ರೆಸ್ ಅವ್ರು ಬರ್ಬೇಕಾಗಿತ್ತು, ಮಾತಾಡ್ಬೇಕಾಗಿತ್ತು. ಕಾಂಗ್ರೆಸ್ ಅವ್ರು ಬರ್ತಾ ಇಲ್ಲ ಅಂತಂದ್ರೆ ಒಪ್ಕೊಂಡ್ವಿ ಅಂತಾನೆ ಅರ್ಥ ಅಲ್ವಾ? ಇಲ್ಲ ನಮ್ದು ಒಳ ಜಗಳ ಇತ್ತು, ನಾವು ಅದನ್ನ ಅದು ಜಗಜ್ಜಾಹೀರಾಗಿದೆ. ಒಳ ಜಗಳ ಮಾಡ್ಕೊಂಡಿರ್ಲಿಲ್ಲ. ಇವಾಗ ನಾವು ಮಾಧ್ಯಮದ ಮುಂದೆ ಬಂದು ಮಾತನಾಡೋಕ್ಕೂ ಆಗ್ತಾ ಇಲ್ಲ, ವಕ್ತಾರರ ಪರಿಸ್ಥಿತಿ ಹಂಗೆ ಆಗಿದೆ, ಮಾತಾಡೋಕ್ಕೂ ಆಗ್ತಾ ಇಲ್ಲ, ನಾವು ಅದಕ್ಕೆ ಬರ್ತಾ ಇಲ್ಲ. ನಾನು ಅದಕ್ಕೆ ಮುಂಚೆನೆ ಹೇಳಿದೆ ಬಿಸಿ ತುಪ್ಪ ಆಗಿದೆ ಅಂತ. ಅವ್ರಿಗೇನಂದ್ರೆ ಸಮರ್ಥಿಸ್ಕೊಳಕ್ಕೂ ಆಗ್ತಾ ಇಲ್ಲ, ಈ ಕಡೆ ಸಮರ್ಥಿಸ್ಕೊಳ್ಳದೆ ಇರಕ್ಕೂ ಆಗ್ತಾ ಇಲ್ಲ. ಅವರು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ, ದ್ವಂದ್ವದಲ್ಲಿದ್ದಾರೆ ಅವರು. ಈ ನಾಯಕನ ಹೊಗಳಿದ್ರೆ ಆ ನಾಯಕ ಬೇಜಾರು ಮಾಡ್ಕೋತಾನೆ, ಆ ನಾಯಕನ ಹೊಗಳಿದ್ರೆ ಈ ನಾಯಕ ಬೇಜಾರು ಮಾಡ್ಕೋತಾನೆ. ಮಧ್ಯದಲ್ಲಿ ಸ್ವಲ್ಪ ಅವ್ರವ್ರದೇ ಆದ, ಈಗ 2 ವರ್ಷಗಳಿಂದ ಅವ್ರವ್ರದೇ ಆದ ಒಂದು ಬಣ ಬಡಿದಾಟ. ನಾನು ಇದುವರೆಗೂ ಒಂದು 10-25 ಡಿಬೇಟಲ್ಲಿ ಇದೇ ವಿಷಯನೇ ನಾನು ಚರ್ಚೆ ಮಾಡಿದ್ದೀನಿ, ಬೇರೆ ಬೇರೆ ವಾಹಿನಿಗಳಲ್ಲಿ, ನಿಮ್ಮ ವಾಹಿನಲ್ಲೂ ಒಂದ್ಸರಿ ಮಾಡಿದ್ವಿ. ಯಾವಾಗಲೂ ಇವ್ರದ್ದೇನಂದ್ರೆ ಆಂತರಿಕ ಬಣ ಬಡಿದಾಟ. ಅಧಿಕಾರ ಸಿಗೋವರೆಗೂ ಇವ್ರಿಗಿದ್ದದ್ದ ಒಗ್ಗಟ್ಟು, ಅಧಿಕಾರ ಸಿಕ್ಕ ಮೇಲೆ ಒಂದೂವರೆ ವರ್ಷ ಸ್ವಲ್ಪ ನಡ್ಕೊಂಡೋಯ್ತು ಅಷ್ಟೇ ಬಿಟ್ಟು. ಆದ್ರೆ ನಾನು ಕಂಪ್ಲೀಟ್ ಮಾಡ್ತೀನಿ, ಕಾಂಗ್ರೆಸ್ ಹೆಂಗಾಗಿದೆ ಅಂದ್ರೆ ಒಡೆದ ಮನೆ ಆಗಿದೆ. ಅಲ್ಲಿ ನಾಯಕತ್ವದ ಕೊರತೆ ಜಾಸ್ತಿ ಇದೆ. 13ರಲ್ಲಿದ್ದಂಥ ಸಿದ್ದರಾಮಯ್ಯ ಅವರಿಗಿಲ್ಲ. ಡಿ ಕೆ ಶಿವಕುಮಾರ್ ಅವರು ಸಹ ಅವ್ರನ್ನ ಕೊಡೆ ನೀವು ಬಿಡೆ ಅನ್ನೋ ತರ ಆಳ್ತಿದ್ದಾರೆ. ಇಬ್ರಿಗೂ ಏನಂದ್ರೆ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅಂತ. ಕನ್ನಡಿಗರ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಅನಾಥರಾಗಿರೋ ತರ ಇದೆ. ಬೆಂಗಳೂರು ನಗರನ ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ. ಬೆಂಗಳೂರು ರಸ್ತೆ ಗುಂಡಿಗಳು ಮುಚ್ಚಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಬೆಂಗಳೂರಲ್ಲಿ ನಡುವೆ ಮೂಲಭೂತ ಸೌಕರ್ಯಗಳು ಕೊಡಕ್ಕಾಗ್ತಾ ಇಲ್ಲ. ಬಡವರು ಯಾರು 30-40 ಮನೆ ಕಟ್ಕೋಬೇಕು ಅನ್ನೋ ಅವ್ರಿಗೆ ಪರ್ಮಿಷನ್ ಕೊಡಕ್ಕೆ ಯೋಗ್ಯತೆ ಇಲ್ಲ. ಆದ್ರೆ ಇವರಿಗೆ ಕುರ್ಚಿ ಕೊಟ್ರೆ ಇನ್ನೇನ್ ಮಾಡ್ತಾರೆ? ಬೆಂಗಳೂರು ನಗರಾಭಿವೃದ್ಧಿನ ಸರಿಯಾಗಿ ನಿರ್ವಹಿಸೇ ಮಾಡಕ್ ಆಗದೆ ಇರೋರು ಕುರ್ಚಿ ಅಂತ ತಗೊಂಡು ಏನ್ ಮಾಡ್ತಾರೆ? ರವೀಶ್ ಅವರೇ, ಒಂದೇ ವಿಚಾರ, ನನ್ನೊಂದು ಕ್ವಶನ್ ಏನು ಅಂತಂದ್ರೆ, ಪರಮೇಶ್ವರ್ ಅವರ ಹೆಸರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಗಲಾಕೊಂಡಿದೆ. ಪರಮೇಶ್ವರ್ ಕೂಡ ನಾಳೆ ದೆಹಲಿಗೆ ಹೋಗ್ತಾ ಇದ್ದಾರೆ, ಯಾಕಾಗಿರಬಹುದು? ಈಗ ಸತೀಶ್ ಜಾರಕಿಹೊಳಿ ಹೆಸರು ಕೂಡ ತಗಲಾಕೊಂಡಿದೆ, ಜೊತೆಗೆ ಪರಮೇಶ್ವರ್ ಅವರ ಹೆಸರು ಕೂಡ ತಗಲಾಕೊಂಡಿದೆ. ಒಂದು ಹಂತದಲ್ಲಿ ಈ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಖರ್ಗೆ ಅವರ ಹೆಸರು ಕೂಡ ತಗಲಾಕೊಂಡಿತ್ತು. ಇಲ್ಲಿ ಯಾವ ತರ ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ಅವರು, ನಮ್ಮ ಪರಮೇಶ್ವರ್ ಅವರು ಯಾವ ತರ ಅಂತ ಹೇಳಿದ್ರೆ, ನೀವೇ ಹೇಳಿದ್ರೆ ಆಗ್ಲೇ ಈ ಕಡೆ ಪುಲಿನೂ ಅಲ್ಲ, ಆ ಕಡೆ ಇಲ್ಲಿನೂ ಇಲ್ಲ, ಆ ತರ ಸ್ಥಿತಿಗೆ ಹೋಗಿದ್ದಾರೆ ಪರಮೇಶ್ವರ್ ಅವರು. ಏನೋ ಅಂತ ಹೇಳಿದ್ರೆ ಯಾವುದೋ ಉಪಮುಖ್ಯಮಂತ್ರಿ ಮತ್ತೊಂದೋ ಕೊಡ್ತೀನಿ ಅಂದ್ಕೊಂಡು ಏನೋ ಕರೆದಿರ್ಬೋದು, ಅಷ್ಟೇ ಹೊರ್ತು ಅದ್ ಬಿಟ್ರೆ ಅವ್ರಿಗೆ ಏನೋ ಮುಖ್ಯಮಂತ್ರಿ ಕೊಡ್ತದೆ. ಇವತ್ತು ಕಾಂಗ್ರೆಸ್ ಯಾರೋ ಒಬ್ಬ ಸತೀಶ್ ಜಾರಕಿಹೊಳಿಯವನ್ನ ಒಬ್ಬ ದಲಿತ ನಾಯಕನ ಮುಖ್ಯಮಂತ್ರಿ ಮಾಡುತ್ತೆ ಅನ್ನೋದು ಕಾಂಗ್ರೆಸ್ ಅದು ಕನಸು. ಆ ಕಾರಣಕ್ಕೋಸ್ಕರ ಇವತ್ತು ಸಿದ್ದರಾಮಯ್ಯ ಅವರ ಸ್ಥಿತಿ ಯಾವ ತರ ಆಗಿದೆ ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಬಹಳಷ್ಟು ಕೂಡ ಸಮಸ್ಯೆಗಳು ಇದ್ರೂ ಕೂಡ ಸಿದ್ದರಾಮಯ್ಯ ಅವ್ರಿಗೇನೋ ನಾನು 2028ವರೆಗೂ ಕೂಡ ನಾನು ಮುಖ್ಯಮಂತ್ರಿ ಆಗಿದ್ರೆ ಸಾಕಪ್ಪ, ನಾನು ಕುರ್ಚಿ ಅಲ್ಗಾಡ್ಲಿಲ್ಲ ಅಂದ್ರೆ ಸಾಕು, ಡಿ ಕೆ ಶಿವಕುಮಾರ್ ಬೇಕಾದ್ರೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಲೂಟಿ ಬೇಕಾದ್ರೂ ಹೊಡ್ಕೊಂಡು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾನೇ ಮಾತ್ರ ಕೃಷಿ ಬೇಕು ಅಂದ್ಕೊಂಡು ಈ ಒಂದು ಗುಂಪು ಒಂದು ಆಟ ಆಡ್ಕೊಂಡು ಕುಂತಿದೆ. ಇನ್ನೊಂದು ಗುಂಪು ಏನು ಇಲ್ಲ, ನಾನು ಶತಾಯಗತಾಯ ನಾನು ಕಿತ್ಕೊಂಡಾನ ಮಾಡಬೇಕು, ಏನಾನ ಮತ್ತೊಂದು ಮಗ್ದೊಂದು ನಾನು ಏನಾನ ಮಾಡಿ ನಾನು ಕೃಷಿ ಪಡಿಲೇಬೇಕು ಅಂತ ಇನ್ನೊಂದು ಗುಂಪು ಆಟ ಮಾಡೋದು. ಇವರಿಬ್ರು ಒಳ ಜಗಳದಲ್ಲಿ ಇಲ್ಲಿ ಸಮಸ್ಯೆಗೆ ಒಳಪಡ್ತಾರಂಥದ್ದು ಬೆಂಗಳೂರಿನ ನಾಗರಿಕರು, ಕರ್ನಾಟಕದ ಸಾರ್ವಜನಿಕರು, ಮಧ್ಯಮ ವರ್ಗ, ಇವತ್ತು ಬಡವರು ಇರ್ಬೋದು, ಬಹಳಷ್ಟು ಕೂಡ ಸಮಸ್ಯೆಯಿಂದ ಎದುರಿಸ್ತಾ ಇದೀವಿ. ಇವರ ಆಟಗಳಿಗೆ ಇವತ್ತು ನಾವು ಬಲಿಪಶು ಆಗ್ತಾ ಇದೀವಿ ಕರ್ನಾಟಕದ ಜನತೆ. ಸೊ ಹಾಗಾಗಿ ನಾವೇನ್ ಹೇಳ್ತಾ ಇದೀವಿ ಅಂದ್ರೆ, ಎಕ್ಸ್ಪೆಷಲಿ ಸಿದ್ದರಾಮಯ್ಯ ಅವರು ಇರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು,
ಗೊತ್ತಿರ್ಬೋದು, ತಮ್ಮ ಅಧಿಕಾರಕ್ಕೋಸ್ಕರ ತಮ್ಮ ಸ್ವಾರ್ಥಕ್ಕೋಸ್ಕರ ಈ ಜನರ ಹಿತಾಸಕ್ತಿನ ಬಲಿ ಕೊಡ್ಬಿಡಿ ಅನ್ನೋದು ನಾವು ಹೇಳ್ತಾ ಇದ್ದೀವಿ. ನೀವು ಮಾಡ್ಬೇಕಾ ನಿಮ್ಮ ಆಂತರಿಕ ನೀವು ಮಾಡ್ಕೊಳ್ಳಿ, ಅದು ಬಿಟ್ಬಿಟ್ಟು ಅದನ್ನೇ ನಿಮ್ಮ ಸುಮಾರು ನೀವೆಲ್ಲ ಸರ್ ಹೇಳ್ದಂಗೆ ಒಂದೊಂದು ವರ್ಷದಿಂದ ಇದೇ ಕಿತ್ತಾಡ್ಕೊಂಡು ಹೋಗ್ತಾ ಇರ್ತಾರೆ. ಇವ್ರ ಅಧಿಕಾರ ಸಿದ್ದರಾಮಯ್ಯ ಕೊಡಲ್ಲ, ಡಿ ಕೆ ಶಿವಕುಮಾರಿಗೆ ಸಿಗಲ್ಲ. ನಿಮ್ಗೆಲ್ಲ ಕೂಡ ಗೊತ್ತಿರ್ಬೋದು. ಅವಾಗ ನಾವು ಕೂಡ ಬಹಳಷ್ಟು ಕೂಡ ಖುಷಿ ಆಗಿತ್ತು. ಇರ್ಲಿ ಯಾರೋ ಒಬ್ಬ ಸಿದ್ದರಾಮಯ್ಯನ ಡಿ ಕೆ ಶಿವಕುಮಾರ್ ಅಂತ ಡೈನಾಮಿಕ್ ಇರೋ ಲೀಡರ್ಗಳು ಆಗಲಿ ಅಂದ್ಕೊಂಡು ನನಗೆ 135 136 ಸೀಟ್ ಕೊಟ್ಬಿಡಿ, ನನಗೆ ಪೆನ್ನು ಪೇಪರ್ ಕೊಟ್ಬಿಡಿ, ನಿಮ್ಗೇನೋ ಒಂದು ಕೊಡ್ತೀನಿ ಅಂತ ಹೇಳ್ತಿದ್ರು. ನಿನ್ನೆನೂ ಕೂಡ ನಮ್ಮ ನಾಯಕರು ಕೂಡ ಯಾರು ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು 17 ಕುಮಾರಸ್ವಾಮಿ ಅವರು ಬಂದ್ಬಿಟ್ಟು ನಾನು ಅರಿತೀನಿ ಅಂತಿದ್ರು. ಆಯ್ತಪ್ಪ, ನಮ್ಮ ಕೈಲಿ 17 ಬಂದಿದ್ದೀಯ ಸೀಟ್, ಅರಿತೀನಿ ಅನ್ನೋ ಕಾಲ ನೀನು 135 ತಗೊಂಡಿದ್ಯಲ್ಲಪ್ಪ, ನೀನೇನು ಅರ್ದಿದ್ದೀನಿ, ನೀನೇನು ಕಿತ್ತಾಕಿದ್ದೀನಿ ಅನ್ನೋದು ಅರ್ಥ ಮಾಡ್ಕೊಬೇಕಾಗ್ತದೆ. ಆ ಕಾರಣಕ್ಕೋಸ್ಕರ ಮಾತಾಡಬೇಕಾದ್ರೆ ಭಾಳಷ್ಟು ಕೂಡ ಎಚ್ಚರಿಕೆಯಿಂದ ಮಾತಾಡಬೇಕಾಗ್ತದೆ ಅಂತ ನಾನು ಒಂದು JDS ವಕ್ತಾರನಾಗಿ ನಾನು ಮಾತಾಡ್ತೀನಿ.